ಹಲೋ ಹಾಯ್ ಫ್ರೆಂಡ್ಸ್, ಇಂದು ಬಸವಣ್ಣನವರ ವಚನ. ಅವಳ ವಚನ ಬೆಲ್ಲದಂತೆ, ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಅವಳ ವಚನ ಬೆಲ್ಲದಂತೆ. ಕಂಗಳಲ್ಲೊಬ್ಬನ ಕರೆವಳು, ಮನದಲ್ಲೊಬ್ಬನ ನೆನೆವಳು, ಕಂಗಳಲ್ಲೊಬ್ಬನ ಕರೆವಳು, ಮನದಲ್ಲೊಬ್ಬನ ನೆನೆವಳು. ಕೂಡಲ ಸಂಗಮ ದೇವ ಕೇಳಯ್ಯ, ಮಾನಸಗಳೆಯ ನಂಬದಿರಯ್ಯ, ಮಾನಸಗಳೆಯ ನಂಬದಿರಯ್ಯ, ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಅವಳ ವಚನ, ಅವಳ ವಚನ, ಅವಳ ವಚನ ಬೆಲ್ಲದಂತೆ. ಬಸವಣ್ಣನವರು ಸ್ತ್ರೀಯ ಮನಸ್ಸಿನ ಚಂಚಲತೆಯನ್ನ ಈ ವಚನದಲ್ಲಿ ತಿಳಿಸಿದ್ದಾರೆ. ಮನಸ್ಸು ಮಂಗನಿದ್ದಂತೆ, ನೀರಿನ ಹೆಜ್ಜೆ ಕಂಡು ಹಿಡಿಯಬಹುದು, ಆದರೆ ಹೆಣ್ಣಿನ ಮನಸ್ಸನ್ನ ಅರಿಯಲು ಸಾಧ್ಯವೇ ಇಲ್ಲ. ಆಗಿನ ಕಾಲದಲ್ಲಿಯೇ ಸ್ತ್ರೀಯ ಮನಸ್ಸಿನ ಚಂಚಲತೆ ಹೇಗಿತ್ತು ಎಂಬುದನ್ನ ಬಸವಣ್ಣನವರು ತಿಳಿಸಿದ್ದಾರೆ. ಈಗಿನ ಕಾಲದಲ್ಲಿ ಸ್ತ್ರೀಯು ಹಣದ ಹಿಂದೆ ಬಿದ್ದಿದ್ದಾಳೆ. ಕೆಲವು ಸ್ತ್ರೀಯರು ಮಾತಿನಲ್ಲಿ ಮರಳು ಮಾಡುತ್ತಾರೆ, ನಾಟಕ, ಮೋಸ, ವಂಚನೆ ಮಾಡುತ್ತಿರುತ್ತಾರೆ. ಮಾತು ಮಾತ್ರ ಬೆಲ್ಲದಂತೆ ಸಿಹಿಯಾಗಿಯೇ ಇರುತ್ತದೆ, ಆದರೆ ಹೃದಯದಲ್ಲಿ ಬರೀ ದ್ವೇಷ, ಅಸೂಯೆ, ಸ್ವಾರ್ಥವೆಂಬ ವಿಷವನ್ನೇ ತುಂಬಿಕೊಂಡಿರುತ್ತಾರೆ. ಕಣ್ಣುಗಳಲ್ಲಿ ಒಬ್ಬನ ಪ್ರೀತಿಸುವ ನಾಟಕ, ಮನಸ್ಸಿನಲ್ಲಿ ಒಬ್ಬನ ಮೇಲೆ ಆಸೆ ಹೊಂದಿರುತ್ತಾರೆ. ಹಣ, ಆಸ್ತಿ, ಅಧಿಕಾರದ ಮೇಲೆ ಕಣ್ಣಿಟ್ಟು ಅವರ ಮನಸ್ಸನ್ನ ಕೆಡಿಸುತ್ತಾರೆ. ಒಂದು ಸಂಸಾರ ಸುಖವಾಗಿದ್ದರೆ ಗಂಡ ಹೆಂಡತಿಯನ್ನ ಇಡುವವರು ಸ್ತ್ರೀಯರು ಇದ್ದಾರೆ. ಕೆಲವು ಸ್ತ್ರೀಯರು ಚಂಚಲ ಸ್ವಭಾವದವರು. ಇಂಥವರು ಒಬ್ಬರನ್ನೇ ನೆಚ್ಚಿ ಜೀವನ ನಡೆಸುವುದಿಲ್ಲ. ಕಣ್ಣಿನಲ್ಲಿ ಒಬ್ಬರನ್ನ, ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಬಯಸುವವರು ಮಾನಸಗಳ್ಳಿ, ವಂಚಕಿ ಎಂದು ಬಸವಣ್ಣನವರು ಹೇಳಿದ್ದಾರೆ. ಪತಿವ್ರತೆಯಾದವಳು ಒಬ್ಬ ಪತಿಯನ್ನ ಏಕನಿಷ್ಠೆಯಿಂದ ಸುಖ ದುಃಖಗಳಲ್ಲಿ ನೋಡಿಕೊಳ್ಳುವಂತೆ ಏಕನಿಷ್ಠೆಯಿಂದ ದೇವರನ್ನ ಕಾಣಬೇಕು. ದುಡ್ಡಿಗಾಗಿ ಒಬ್ಬ, ಸಂಸಾರಕ್ಕಾಗಿ ಮತ್ತೊಬ್ಬ ಎಂಬ ಚಂಚಲ ಮನಸ್ಸಿನ ಸ್ತ್ರೀಯನ್ನ ಎಂದಿಗೂ ನಂಬಬಾರದು. ಹಾಗೆಯೇ ಏಕನಿಷ್ಠೆ, ಶ್ರದ್ಧಾ, ಭಕ್ತಿ, ಆತ್ಮಶುದ್ಧಿ ಇರುವ ಭಕ್ತನನ್ನ ನಂಬಬೇಕು. ಬಸವಣ್ಣನವರ ಈ ವಚನದ ಭಾವಾರ್ಥ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.